ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದು ಮುಖ್ಯಾಂಶಗಳು. ಬೀರಲಿಂಗೇಶ್ವರ ಮಾಲಿಂಗರಾಯರಿಗೆ ಮಹತ್ವ ಇತಿಹಾಸವಿದೆ. ಬಂಡೆಪ್ಪ ಕಾಶಂಪುರ್. ಏಪ್ರಿಲ್ 16ರಂದು ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗ ಮೇಳ. ಜಿಲ್ಲೆಯ ಉದ್ಯೋಗಾಕ್ಷಿ ಸದುಪಯೋಗ ಪಡೆಯಲು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮನವಿ. ಲಿಟಲ್ ಬೀಡ್ ಇಂಟರ್ನ್ಯಾಷನಲ್ ಸ್ಕೂಲ್ನಂತಹ ಒಳ್ಳೆ ಶಾಲೆ ಬೀದರ್ ಜಿಲ್ಲೆಯಲ್ಲಿ ಆರಂಭಗೊಂಡಿದ್ದು ಖುಷಿ ತಂದಿದೆ. ಸಚಿವ ಈಶ್ವರ್ ಖಂಡ್ರೆ ಹಾಗೂ ಶಿಕ್ಷಣ ಇಲಾಖೆ ವ್ಯವಸ್ಥೆ ಶಾಸಕ ಪ್ರಮೋದ್ ಚವ್ಹಾಣ್ ಆಕ್ರೋಶ. ಬೀರಲಿಂಗೇಶ್ವರ ಮತ್ತು ಮಾಲಿಂಗೇಶ್ವರ ದೇವರಿಗೆ ಮಹತ್ವದ ಹಾಗೂ ದೊಡ್ಡ ಮಟ್ಟ ಇತಿಹಾಸವಿದೆ. ಮಾಲಿಂಗರಾಯರು ಹುಲಿಗೆ ಹಾಲು ತಂದು ಕೊಟ್ಟ ಇತಿಹಾಸ ಹೊಂದಿದ್ದಾರೆ ಎಂದು ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶಂಪುರ್ ಅವರು ಹೇಳಿದರು. ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕೊಳರ್ಕೆ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಮಂದಿರದ ಆವರಣದಲ್ಲಿ ಭಾನುವಾರ ನಡೆದ ಶ್ರೀ ಬೀರಲಿಂಗೇಶ್ವರ ಕಲಸರೋಣ ಹಾಗೂ ಶ್ರೀ ಬೀರಲಿಂಗೇಶ್ವರ ಮತ್ತು ಶ್ರೀ ಮಾಲಿಂಗರಾಯರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಪಾಲ್ಗೊಂಡು ಅವರು ಮಾತನಾಡಿದರು. ನಮ್ಮ ಭಾಗದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿಲ್ಲ. ಬೆಳಗಾವಿ, ಬೆಂಗಳೂರು ಭಾಗದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಿವೆ. ನಮ್ಮ ಭಾಗದಲ್ಲಿರುವ ದೇವಸ್ಥಾನ ಕೂಡ ಅಭಿವೃದ್ಧಿಯಾಗಬೇಕು. ಈ ಭಾಗದ ಜನರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಸಾಗಬೇಕು. ಕೊಳರ್ಕೆ ಗ್ರಾಮದಲ್ಲಿ ಎಲ್ಲಾ ಸಮಾಜ ಜನರು ಸೇರಿ ಒಗ್ಗಟ್ಟಿನಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುತ್ತಿರುತ್ತಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ದೇವರ ಕೆಲಸಗಳನ್ನು ತಾವು ಮಾಡಿದ್ವಿ ಎಂದು ಹೇಳಿಕೊಳ್ಳುವುದು ದೊಡ್ಡವರಲ್ಲ, ಮಾಡಿಸಿಕೊಳ್ಳುವ ದೇವರು ದೊಡ್ಡವರು. ಅದರಂತೆ ನಮ್ಮ ಕೈಲಾದ ಸೇವೆ ನಾವು ಮಾಡಿದ್ದೇವೆ, ಮುಂದೆ ಕೂಡ ಮಾಡುತ್ತೇವೆ. ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ ಭರವಸೆ ನೀಡಿದರು. ಬೀದರ್ ದಕ್ಷಿಣ ಕ್ಷೇತ್ರ ಶಾಸಕ ಡಾಕ್ಟರ್ ಶೈಲೇಶ್ ಬೆಲ್ದೆ ಅವರು ಮಾತನಾಡಿದರು. ಬಹಳ ದೊಡ್ಡ ಪ್ರಾಂಗಣ ಇದೆ. ಸುಮಾರು 4 ಎಕರೆ ಜಮೀನಿದೆ. ಅದಕ್ಕೆ ಅಂತ ಒಂದು ಭವ್ಯ ಜಮೀನಲ್ಲಿ ದಿವಸ ರಾಶಿ ರಾಶಿ ಏನದಲ್ಲ 4-5 ಕೋಟಿ ಅಂತಂದ್ರೆ ಹಿಂಗ್ ಬಿದ್ದಿರ್ತಾವ. ಆ ಒಂದು ಪದ್ಧತಿ ಆ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ. ಇವತ್ತು ನಮ್ಮ ಭಾಗದಲ್ಲಿ ನೋಡಿದ್ರ ಈ ನಾವು ಗೌರ್ಮೆಂಟ್ದಾಗ 50% ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಟ್ಟಿದ್ದೇವೆ. ಇಲ್ಲಿ 60-70% ಹೆಣ್ಮಕ್ಳರ ಬರೀ 25% ಗಂಡಸರ. ಅದಕ್ಕೆ ಹೆಣ್ಮಕ್ಳ ಕಡೆ ಪೈಲಟ್ ತಾಳಿ ಹೊಡಿ ಬಹಳ ವಿಶೇಷ. ಅದು ಮತ್ತೆ ನಮ್ಮ ಸಮಾಜದಾಗ ಇಷ್ಟೊಂದು ಜಾಗೃತಿ ಬಂದದ ಅಂದ್ರೆ ಇದು ಬಹಳ ಡೆವಲಪ್ಮೆಂಟ್ ಅದ. ಇದು ಏನಂತ್ರಿ? ಹಾಗಾಗಿ ಇವತ್ತು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಗುರುಗಳಿಗೆ ಹೋಗೋದಿದೆ. ಅವ್ರು ಮೊದಲೇ ಮಾತಾಡ್ತೇನೆ ಅಂದರು. ನಾವಂದೇವು ಇಲ್ಲ 2 ಮಿನಿಟ್ ನಾವು ಮಾತಾಡ್ತೇವೆ, ಅದ್ರ ಬಾದ್ ನೀವು ಮಾತಾಡ್ರಿ ಅಂತೇಳಿ ನಾವು ಮಾತಾಡಕ್ಕೆ ನಿಂತಿದ್ದೆವು. ಆಮೇಲೆ ವಿಶೇಷವಾಗಿ ಈ ಕೊಳಾರದು, ಯಾಕಂದ್ರೆ ನಾನು ಈಗ ಸುಮಾರು 99 ಹಿಡ್ಕೊಂಡು ಇವತ್ತಿನವರೆಗೆ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲೆಲ್ಲ ಸಂಬಂಧ ಇದೆ. ಹಾಗಾಗಿ ಅವತ್ತಿಂದ ಹಿಡಿದು ಇವತ್ತಿನ ತನ ಹಿಂದೆಲ್ಲ ನಮ್ಮ ಶಂಭು ಅವರು ಇವರೆಲ್ಲರು ಕುಂತಾರ, ನಮ್ಮ ಕೋಟೆ ಅವ್ರು ಕುಂತಾರ, ಎಲ್ಲರೂ ಕೂತಾರ. ಇವತ್ತ ಎಲ್ಲ ಸಮಾಜಗಳು ವಿಶೇಷವಾಗಿ ಅಲ್ಲಿ ನೋಡ್ರಿ ನಮ್ಮ ದೇವದಾಸು ಗೊತ್ತಾಯ್ತ ಗುರುದಾಸ್ ಎಲ್ಲ ಸಮಾಜದವ್ರು ಸೇರಿ ಒಗ್ಗಟ್ಟಿನಿಂದ ಎಲ್ಲ ಧರ್ಮದ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕೊಳ ಗ್ರಾಮದಲ್ಲಿ ಮಾಡ್ತಾರ. ವಿಶೇಷವಾಗಿ ಅವ್ರು ಎಲ್ಲರಿಗೂ ನಾನು ಧನ್ಯವಾದ ಹೇಳಬೇಕು. ಎಲ್ಲ ಮುಖಂಡರು ಇವತ್ತು ಬಂದಿದ್ದಾರೆ. ಮತ್ತು ಅದರಲ್ಲಿ ಸ್ವಲ್ಪ ಸೇವೆ ನಮ್ಮಿಂದ ಎಷ್ಟು ಕೈಲಾದಷ್ಟು ನಾವು ಮಾಡಿದ್ದೀವಿ. ಮುಂದೆ ತಮ್ಮ ಜೊತೆಲಿದ್ದು ಸದಾ ನಾವು ಇರ್ತೀವಿ ಎಂಬ ನಿಟ್ಟಿನಲ್ಲಿ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬರ್ತೀನಿ. ಹಾಗೆ ಇವತ್ತ ಆ ಬೀರಪ್ಪ ಬೀರೇಶ್ವರ ದೇವರು ಅದು ಇತಿಹಾಸ ಇದೆ. ಗುರುಗಳೆಲ್ಲ ಹೇಳ್ತಾರೆ, ಅದು ಅವರಿಗೆ ಬಿಟ್ಕೊಡ್ತೇವೆ. ಮತ್ತು ಅಮೃತರಾವ್ ಚಿಮ್ಕೋಡ್ಯಾರ ಅವ್ರಿಗೆ ಬಿಟ್ಕೊಡ್ತೇವೆ. ಏನಂದ್ರಿ ಯಾಕೆ ಹೇಳತ್ತೀನಂತಂದರೆ ಇವತ್ತ ಇನ್ನ ಇಲ್ಲಿ ನಂಬಲ್ಲಿ ಬೀದರ್ದಾಗ ಅಷ್ಟು ದೊಡ್ಡ ದೇವಸ್ಥಾನಗಳಿಲ್ಲ. ಬೆಲ್ದಾಳವ್ರೆ, ಬೆಳಗಾಂ ಕಡೆ ಬೆಂಗಳೂರು ಕಡೆ ಬಾಬು ಚೀಟಿ ನಡೆಸ್ತೇವಲ್ಲ, ಹಂಗೆ ಅವ್ರದೇ ಖಜಾನ. ಒಂದೊಂದು ಗುಡಿ ಬೆಳಗಾವ್ದಾಗ ಶಂಭೋರೆ, ಬೆಳಗಾವ್ದಾಗ ಹರ್ರೊಂದು ಊರು ಹರ್ರೊಂದು ಬೀರಪ್ಪನ ದೇವಸ್ಥಾನ ಕೆಳಗೆ 5-6 ಕೋಟಿ ಅದು ಚೀಟಿ ಟೈಪು BCF ಅದು. ವರ್ಷಿಗೆ ಏನು ಜಾತ್ರೆ ಇರ್ತದ, ಆ ಜಾತ್ರೆ ದಿನ ನೋಟಿಂದು ಅದು ರಾಶಿ ದಿನ ಕೂಡ ಹೌದು. ಇವತ್ತು ಬೀರಲಿಂಗೇಶ್ವರರ ಮಾಲಿಂಗರಾಯರ ಮೂರ್ತಿ ಸ್ಥಾಪನೆ ಮತ್ತು ಇನ್ನೊಂದು ರಾಮನ ಜನ್ಮದಿನ ಕೂಡ ಹೌದು. ಇವತ್ತು ಎರಡು ಒಂದು ಬಲವಾಗಿ ಇವತ್ತಿನ ದಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿದ ನಮ್ಮ ಗುರುಗಳು. ನಾವೆಲ್ಲರೂ ಬಹಳ ಪುಣ್ಯ ಮಾಡಿದೆವು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದೆವು ಅಂತ
ಇದು ಐತಿಹಾಸಿಕ ಕ್ಷಣ ಅನ್ಬೋದು ನಾವು. ಯಾಕಂದ್ರೆ ಬೀರ್ಲಿಂಗೇಶ್ವರ ಅವರು, ಮಾಲಿಂಗರಾಯರು ದಕ್ಷಿಣ ಭಾರತದಲ್ಲಿ ಬಹಳಷ್ಟು ಚಮತ್ಕಾರಗಳು ಮಾಡಿದ್ದಾರೆ, ಬಹಳಷ್ಟು ಭಕ್ತರಿಗೆ ಒಳ್ಳೇದು ಮಾಡಿದ್ದಾರೆ. ಅದಕ್ಕೆ ಅಸೋಯಿನ ದಿನದಲ್ಲಿ ಇಂಥ ಕಾರ್ಯಕ್ರಮ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ಯಾಕಂದ್ರೆ ಕೊಳಾರಕೆ ಬಗ್ಗೆ ಈಗ ಹೇಳಿದ್ರು. ಯಾಕೆ ಮೊನ್ನೆ ಕೂಡ ನಾವು ಬಸವಮಂಟಪ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಅಗೋದು ಕೂಡ ಇಡೀ ಗ್ರಾಮದ ಎಲ್ಲಾ ಸಮಾಜದ ಮುಖಂಡರು, ವಿಶೇಷವಾಗಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಹಿಡಿದು ನೋಡ್ತೀನಿ ಕೊಳಾರಕೆ. ಯಾವುದೇ ಒಂದು ಚೌಕ್ ಇರ್ಲಿ, ನಿರ್ಮಾಣ ಆಗ್ಲಿ, ಯಾವುದೇ ಒಂದು ಜಾತ್ರಾ ಇರಲಿ, ಎಲ್ಲಾ ಸಮಾಜದವ್ರು ಕೂಡಿ ಅದರಲ್ಲಿ ಪಾಲ್ಗೊಂಡು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಬಂದ್ರೆ ಇವತ್ತು ಕೂಡ ಅದು ಸಾಕಾರ ಆಗಿದೆ ನಾನು ಹೇಳಕ್ ಇಚ್ಛಪಡ್ತೀನಿ. ಎಷ್ಟು ಜನ ಈ ಸಮಾಜದ ಮುಖಂಡರು ಬೀರ್ಲಿಂಗೇಶ್ವರ ಮೂರ್ತಿ ಇನಾಗ್ರೇಷನ್ ಕರೆದಿದ್ರು, ಇದಕ್ಕಿಂತ ಹೆಚ್ಚಾಗಿ ಎಲ್ಲಾ ಸಮಾಜದವರು ಬರ್ಬೇಕಂತ ನನಗೆ ವಿನಂತಿ ಮಾಡಿದರು. ಅದು ಈ ಗ್ರಾಮದ ವಿಶೇಷತೆ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಯಾಕಂದ್ರೆ ಬೀರ್ಲಿಂಗೇಶ್ವರರು ಮತ್ತು ಮಾಲಿಂಗರಾಯರು ಇದು ಸ್ವತಃ ಆ ಭಗವಾನ ಶಿವನ ಅವತಾರಗಳು, ಇವರಿಬ್ಬರು ಶಿವನ ಅವತಾರಗಳು, ಆ ಶಿವನ ಸ್ವರೂಪಿಗಳು ಅಂದರೂ ತಪ್ಪಾಗಲ್ಲ. ಯಾಕಂದ್ರೆ ಎಲ್ಲ ಕಡೆ ಒಂದು ಪ್ರಾಫಿಟ್ಗಳು ಇರ್ತದೆ. ಅಂದ್ರೆ ಹೆಂಗವ ಪ್ರಾಫಿಟ್ ಮೊಹಮ್ಮದರು ಇದ್ದರು, ಮತ್ತೆ ನಮ್ಮಲ್ಲಿ ಸಾಕಷ್ಟು ದೇವರುಗಳು ಇದ್ದರು, ಯೇಸುವರು ಇದ್ದರು, ಮಹಾನ್ ಸಂತರು ಇದ್ದರು, ಮಾಧವಾಚಾರ್ಯರಿದ್ದರು, ಭಕ್ತ ಕನಕದಾಸರು ಇದ್ದರು. ಇವರೆಲ್ಲ ಒಂದೇ ಸಮಾಜ ಸೇರಿದಂತ ವ್ಯಕ್ತಿಗಳಿಲ್ಲ, ಮಹಾನ್ ಪುರುಷರು ಸಮಾಜದ ಎಲ್ಲಾ ಜನ ಸಮಾಜ ಒಳ್ಳೇದ್ ಮಾಡ್ಬೇಕಂತ ಕೆಲಸ ಮಾಡಿದ್ರು. ಮತ್ತೆಲ್ಲ ಕಡೆ ತಮ್ಮ ವಾಣಿಯ ಮುಖಾಂತರ ಎಲ್ಲ ಭಕ್ತರಿಗೆ ಒಳ್ಳೇದ್ ಮಾಡಿದ್ರು. ನಾವು ಕುಲ ಎಂದು ಹೊರದಾಡ್ಬೇಡ ಅಂತ ಹಾಗೆ ಭಕ್ತ ಕನಕದಾಸ 500 ವರ್ಷ ಕೆಳಗಡೆ ಹೇಳಿದ್ರು. ಅದಕ್ಕೆ ನಾವು ನಾವು ದೇಶ ಮೊದಲು ಅನ್ಬೇಕು, ಆಮೇಲೆ ಸೆಲ್ಫ್ ಲಾಸ್ಟ್ ಎಂಬ ಪ್ರವೃತ್ತಿ ನಾವೆಲ್ಲರೂ ಬೆಳೆಸ್ಬೋದು. ದೇಶ ಇದ್ರೆ ನಾವೆಲ್ಲರೂ ಇರ್ತೇವೆ. ದೇಶದಲ್ಲಿ ಇದ್ದಂತ 140 ಕೋಟಿ ಜನ ಯಾವುದೇ ಸಮಾಜದವ್ರು ಇರ್ಬೋದು, ಮೊದಲ ದೇಶದ ಬಗ್ಗೆ ಸ್ವಾಭಿಮಾನ ಕೂಡ ನಾವು ಬೆಳೆಸ್ಕೋಬೇಕಂತ ಇವತ್ತು ನಾನು ಹೇಳಕ್ ಇಚ್ಛಪಡ್ತೀನಿ. ಯಾಕಂದ್ರೆ ಈ ಒಂದು ಸಮಾಜ ಎಲ್ಲಾ ಸಮಾಜದವ್ರು ಸೇರಿ ಈ ಸಲ ನನ್ನನ್ನ ಶಾಸಕರು ಮಾಡಿದ್ರಿ, ತಮ್ಗೆಲ್ಲರೂ ಬಹಳಷ್ಟು ಸಮಯದಲ್ಲಿ ನಾನು ಧನ್ಯವಾದ ಕೂಡ ಹೇಳಿದೀನಿ. ಅದಕ್ಕೆ ಎಲ್ಲಾ ಸಮಾಜದವ್ರು ಕೆಲಸ ಮಾಡೋದು ನನ್ನೆಲ್ಲ ಕರ್ತವ್ಯ ಕೂಡ ಹೌದು. ಯಾವುದೇ ಸಮುದಾಯ ಭವನ ಇರಲಿ, ಕಲ್ಯಾಣ ಮಂಟಪ ಇರಲಿ, ಇನ್ನಿತರ ಜನರಿಗೆ ಸೌಲಭ್ಯ ಯಾರು ವಂಚಿತರಿದ್ದಾರೆ ಅವ್ರ ಕೆಲಸ ಮಾಡೋದು ನನ್ನೆಲ್ಲ ಕರ್ತವ್ಯ. ಯಾಕಂದ್ರೆ ನಾನು ಮಾಡಿನಂತ ಅನ್ನೋದು ಅಹಂಕಾರ ಆಗ್ತದೆ. ನಾವೆಲ್ಲ ಸೇರ್ ಮಾಡಿದೇವೆ ಅಂದ್ರೆ ಕರೆಕ್ಟ್ ಆಗ್ತದೆ. ನಾನು ಯಾವಾಗ ಮಾಡ್ತೀನಿ ಅಂದ್ರೆ ನೀವು ನನಗೆ ಆಶೀರ್ವಾದ ಮಾಡಿದ್ರೆ ನಾನು ಮಾಡ್ಬೇಕತ್ತದ. ಅದಕ್ಕೆ ನೀವು ಕೊಟ್ಟಂತ ಆಶೀರ್ವಾದ ರೂಪದಲ್ಲಿ ನಾನು ಕೈಲಾದಷ್ಟು ಕೆಲಸ ನಾನು ಮಾಡ್ಬೇಕಂತ ಹೇಳಕ್ ಇಚ್ಛಪಡ್ತೀನಿ. ಈಗ ತಾನೇ ಏನು ಸಮಾಜದ ಬಂಧುಗಳು ತಮ್ಮೇನು ಕಲ್ಯಾಣ ಮಂಟಪ ಬಗ್ಗೆ ಪ್ರಸ್ತಾವನೆ ಮಾಡಿದ್ರಿ. ಯಾಕಂದ್ರೆ ಇಡೀ ಬೀದರ್ ದಕ್ಷಿಣ ಕ್ಷೇತ್ರ ಅನುದಾನ ಕೊರತೆ ಇದೆ. ಬಂಡೆಪಣ್ಣೂರಿಗೆ ಕುನಾದ ಏನ್ ನಂಜುಂಡಪ್ಪ ವರದಿ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಬಹಳ ಅನ್ಯಾಯ ಆಗಿದೆ. ಏನು ಬೇರೆ ಹುಮ್ನಾಬಾದ್, ಬಸವ ಕಲ್ಯಾಣ, ಔರಾದು, ಬಾಲ್ಕಿ ಇವರೆಲ್ಲರಿಗೂ 70 ಕೋಟಿ ಬಂದ್ರೆ ನಮ್ಗೆ ಅಲ್ಲಿ 28 ಕೋಟಿನೇ ಬರ್ತದೆ. ನನ್ನ ಸದನಲ್ಲೂ ಕೂಡ ಒಂದು ಗೋವಿಂದರಾಜು ಕಮಿಟಿ ಕೂಡ ನಿರ್ಮಾಣ ಮಾಡಿದೆ. ಆಗ ಥೋಡೆ ಕಮ್ಮಿ ಇತ್ತು, ಥೋಡೆ ನಮ್ಗೆ ಜಾಸ್ತಿ ಆಗಿದೆ ಈಗ. ಅದಕ್ಕೆ ಬೇರೆ ವಿಧಾನಸಭಾಕ್ಕಿನ ಅನ್ಯಾಯ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ನಾ ವಿಧಾನಸಭೆದಲ್ಲೂ ಕೂಡ ಹೋರಾಟ ಮಾಡೀನಿ. ಅವನು ವರದಿ CM ಅವ್ರ ಕಮಿಟಿನೇ ಫಾರ್ಮ್ ಮಾಡಿ ಇನ್ನ ಕಮಿಟಿ ಬಗ್ಗೆ ವರದಿ ಕೊಟ್ರೆ ಆಗ ನಮಗೆ ಸರಿಸಮಾನವಾಗಿ ಎಲ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ಬೇರೆ ಏನ್ ತಿಳಿತಾರೆ ಕಮಿಟಿದವರು, ಬೀದರ್ ಹತ್ಯೆ ಅದ, ಇದು ಬೀದರ್ ಸಿಟಿನೂ ಬರ್ತದೆ ಎಲ್ಲರೂ ಮನೋಭಾವನೆ ಅದ. ಬಟ್ ನಮ್ಮಲ್ಲಿ ಟೋಟಲಿ 35-36 ಗ್ರಾಮ ಪಂಚಾಯತಿ ಅವ, ಯಾವ್ದು ಹೆಡ್ ಕ್ವಾರ್ಟರ್ ಇಲ್ಲ. ಈ ಒಂದು ಕ್ಷೇತ್ರದ ವಿಷಯ ಯಾವ್ದು ಹೆಡ್ ಕ್ವಾರ್ಟರ್ ಇಲ್ಲ. ಈ ಕಡೆ ಬೀದರ್ ಬರಬೇಕು, ಆ ಕಡೆ ಚುಡುಗುಪ್ಪ ಹೋಗ್ಬೇಕು. ಅದ ಹೈವೇ ಹಚ್ಚ 28 ಕೋಟಿದಾಗ 18 ಕೋಟಿ ಹಚ್ಚಕ್ಕೆ ಅದ, ಈ ಕಡೆ 8 ಕೋಟಿ ಅದ. ಈ ಕಡೆ 68 ಹಳ್ಳಿ ಅವ, ಆ ಕಡೆ 40 ಚಿಲ್ಲರ ಹಳ್ಳಿ ಅವ. ಇದು ಎಂತದ ಪರಿಸ್ಥಿತಿ ಅದ. ಇದು ಯಾಕಂದ್ರೆ ಜನರಿಗೆ ಯಾಕೆ ಹೇಳಕ್ ಇಚ್ಛ ಪಡ್ತೀನಿ ಅಂದ್ರೆ ಇದು ಪರಿಸ್ಥಿತಿ ತಮ್ಮನು ಅನ್ಕೊಳ್ಬೇಕಂತ. ಅದರಲ್ಲೂ ಕೂಡ ಅಲ್ಲಿ ಇಲ್ಲಿ ಕೈ ಕಾಲು ಹೊಡೆದು ಜನರ ಆಶೀರ್ವಾದ, ಎಲ್ಲ ನಾಯಕರ ಆಶೀರ್ವಾದದಿಂದ ಕೆಲಸ ಮಾಡೋಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಮೊದಲು ಕೂಡ ನಾನು ಎಲೆಕ್ಷನ್ ಪೂರ್ವದಲ್ಲೂ ಕೇಳಿದೆ, ಎಲ್ಲಾ ಸಮಾಜದವ್ರಿಗೆ ತಗೊಂಡು ಹೋಗ್ತೀನಿ ನಾನು ಪ್ರಮಾಣ ಮಾಡಿದ್ದೆ. ಈಗಲೂ ಅದೇ ಮಾತಿಗೆ ನಾನು ಬದ್ದಿರ್ತೀನಿ, ಗುರುಗಳು ಇದನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಅದಕ್ಕೆ ತಾವೇನು ಪ್ರಸ್ತಾವನೆ ಕೊಟ್ರಿ, ಅದಕ್ಕೆ ನನ್ನ ಕೈಲಾದಷ್ಟು ಈಗೇನ ಹೆಂಗ್ ಈ ತಿಂಗಳು ಪ್ರಸ್ತಾವನೆ ಕೊಡೋದಿದೆ, ಇದೇ ಮೇಯಲ್ಲಿ. ಯಾಕಂದ್ರೆ ಭಾಳ ಲೇಟ್ ಆಗಲ್ಲ. ಯಾಕಂದ್ರೆ ನಾವು ಹೇಳಿದೇವು ಅಂದ್ರೆ ರಾಜಕೀಯದವ್ರು ಒಮ್ಮೆ ಹೇಳಿದ್ರೆ 1 ವರ್ಷ ಆದ್ಮೇಲೆ ಕೊಟ್ಟರೆ ರಾಜಕೀಯ ಮಾತು ಉಳಿಯಲ್ಲ. ಅದಕ್ಕೆ ಈ ಸಲ ಈ ಒಂದು ನನ್ನ ಪ್ರಸ್ತುತ ಬಜೆಟ್ದಲ್ಲಿ ನಾನೊಂದು 15 ಲಕ್ಷ ರೂಪಾಯಿ ಸಮುದಾಯ ಭವನ ಕೊಡ್ತೀನಿ. ಇದೇ ಮುಂದಿನ ತಿಂಗಳ ಪ್ರಸ್ತಾವನೆ ಸಲ್ಲಿಸ್ತೀನಿ ಅಂತ ಪೂಜ್ಯ ಗುರುಗಳ ಹತ್ರ ನಾನು ಮಾತಾಡಲಿಕ್ಕೆ ಇಷ್ಟ. ಮತ್ತೇನೇನು ಬರ್ತಾವ ಮತ್ತೆ, ಯಾಕಂದ್ರೆ ಯಾವುದೇ ಪಕ್ಷಾತೀತವಲ್ಲ, ಯಾವ ಸರ್ಕಾರ ಯಾರಿದ್ರು ಎಲ್ಲಾ ಪಕ್ಷದವ್ರಲ್ಲಿ ವೇದಿಕೆ ಮೇಲೆ ಇದೆ. ಎಲ್ಲರೂ ಕೂಡಿ ಎಲ್ಲಾ ಸಮಾಜದವ್ರಿಗೆ ಒಳ್ಳೇದ್ ಮಾಡೋದು ನಮ್ದೆಲ್ಲ ಕರ್ತವ್ಯ. ಅಲ್ಟಿಮೇಟ್ಲಿ ನಾವು ಜನರಿಗೆ ಒಳ್ಳೇದ್ ಮಾಡ್ಬೇಕಂತ ನಾವೆಲ್ಲರೂ ಇಲ್ಲಿ ಬಂದಿದ್ದೆವು.
ಮುಂದೆ ಎಲೆಕ್ಷನ್ ಬಂದ ಬೇರೆ ಇರ್ತದೆ. ಬಟ್ ಅಯ್ಯತನ ನಾವು ಎಲ್ಲಾ ಜನರಿಗೆ ತಗೊಂಡು ಹೋಗ್ಬೇಕು, ಎಲ್ಲಾ ಸಮಾಜದ ಕಣ್ಣೊರೆಸುವ ಕೆಲಸ ನಾವೆಲ್ಲ ಸೋಕಾಲ್ಡ್ ಲೀಡರ್ಸ್ ಮಾಡ್ಬೇಕಂತ ನಾನು ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಏಪ್ರಿಲ್ 16ರಂದು ಕಲಬುರಗಿಯಲ್ಲಿ ನಡೆಯುವ ಬೃಹತ್ ಉದ್ಯೋಗ ಮೇಳ ನಡೆಯುತ್ತಿದ್ದು, ಈ ಉದ್ಯೋಗ ಮೇಳದ ಸದುಪಯೋಗಗಳನ್ನು ಜಿಲ್ಲೆಯ ಉದ್ಯೋಗಾರ್ಥಿಗಳು ಪಡೆಯಬೇಕೆಂದು ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ತಿಳಿಸಿದರು. ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಸಮಾರಂಭದಲ್ಲಿ ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನೇಮದ ವತಿಯಿಂದ ಏಪ್ರಿಲ್ 16ರಂದು ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗ ಮೇಳ ಕುರಿತು